ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಿದ್ರಪತಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ವಾತ ವಾಯು ಪ್ರಾಬ್ಲಮ್ ಅಂತಂದರೆ ಮೂಳೆ ಅಲ್ಲಲ್ಲಿ ಹಿಡ್ಕೊಳ್ಳೋಂಗೆ ಇದಾಗಂಗೆ ಅಥವಾ ವಾತ ಪ್ರಕೃತಿ ಇರುವಂಥ ಜಾಸ್ತಿ ಇತ್ತು ಅಂದರೆ ವಾಯು ಮುದ್ರೆಯನ್ನು ಕೇವಲ 15 ನಿಮಿಷಗಳ ಕಾಲ ಮಾಡಿ ವಾತ ಪ್ರಕೃತಿ ಕಡಿಮೆ ಆಗುತ್ತೆ ನೋಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಸಂಪೂರ್ಣವಾಗಿ ಮಾಡಿಸಿದ್ದು ವಾತ. 20 ನಿಮಿಷಗಳ ಕಾಲ ಮಾಡಿ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಮಾಯ ಆಗಿಬಿಡುತ್ತೆ. ಒಂದು ಅದ್ಭುತವಾದಂಥ ಒಂದು ಮುದ್ರೆ ಈ ಒಂದು ವಾಯು ಮುದ್ರೆ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗಿ ವಿಶೇಷವಾದಂಥ ಮುದ್ರೆ ವಿಚಾರ. ಇನ್ನು ದುಡ್ಡು ಸಂಪಾದನೆ ಮಾಡುವಂಥದ್ದು ಇದೆಯಲ್ಲ, ಅದು ಎಷ್ಟು ಕಷ್ಟನೋ ಅಷ್ಟೇ ಸುಲಭ ದುಡ್ಡನ್ನು ಸಂಪಾದನೆ ಮಾಡೋದು. ತುಂಬ ಸುಲಭ ದುಡ್ಡು ಸಂಪಾದನೆ ಮಾಡೋಂಥದ್ದು. ಒಂದು ಸ್ಟ್ರಾಟಜಿ, ಒಂದು ಐಡಿಯಾ ಬರೋವರೆಗೂ ಅಷ್ಟೇ. ಒಬ್ಬ ವ್ಯಕ್ತಿ ಬಂದು ಒಂದು ಚಿಕ್ಕದಾಗಿ ಹೋಟ್ಲ್ ಇಟ್ಕೋತಾನೆ, ಆತ 10 ಹೋಟ್ಲ್ ಇಡ್ತಾನೆ, ಆತ 100 ಹೋಟ್ಲ್ ಇಡ್ತಾನೆ. ಒಬ್ಬನೇ ವ್ಯಕ್ತಿ ಹೆಂಗೆ 100ನ ಇಡ್ತಾನೆ? ಈಗ ಎಕ್ಸಾಂಪಲ್, ನೀವು ಒಂದು 50,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀರಾ ಅಲ್ಲ, ನಿಮ್ಮ ಥರ ಇರೋವಂಥರ 10 ಜನನ ಹಾಕ್ಕೊಳ್ಳಿ, ಎಷ್ಟಾಗುತ್ತೆ? 5 ಲಕ್ಷ ಆಗುತ್ತೆ ಸಂಬಳ. ಅವ್ರದ್ದೆಲ್ಲ ಸಂಬಳ ಕೊಟ್ಬಿಟ್ಟು ನೀವು 10% ನೀವು ತೊಗೊಳ್ಳಿ. ನೀವು ಕಡಿಮೆ ಅಂತಂದ್ರು ಕೂಡ 50,000, 1 ಲಕ್ಷನ ಸಂಬಳ ಕೂಡ 10 ಜನ 10 ಲಕ್ಷ ಆಯಿತು. ಅವ್ರಿಗೆ ಅರ್ಧ ಸಂಬಳ ಕೊಡಿ, ಅವಾಗ ನಿಮ್ಗೆ ಎಷ್ಟಾಯಿತು? ಕಡಿಮೆ ಅಂತಂದ್ರೆ 5 ಲಕ್ಷ ನಿಮಗೆ ಪ್ರಾಫಿಟ್ ಬಂದು ಒಂದೇ ಟೈಮಲ್ಲಿ, ಒಂದೇ ಸಮಯದಲ್ಲಿ. ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಅದೆಲ್ಲ ನೀವು ಒಂದು ಆಟೋನೇ ಓಡಿಸ್ತಾ ಇದ್ದೀರಿ ಅಂದ್ಕೊಳ್ಳಿ. 10 ಜನ ತೊಗೊಂಡು 10 ಜನ ಆಟೋ ಡ್ರೈವರ್ನ ನೀವು ಇತ್ತು ಅಂತಂದರೆ ಅವರೆಲ್ಲ ಸಂಪಾದನೆ ಮಾಡಿ ನಿಮ್ಮ ತೊಗೊಂಡು ಬಂದು ಅವ್ರ ಕಮಿಷನ್ ತೊಗೋತಾರೆ ಅಲ್ವಾ? ಅವಾಗ ನಿಮಗೆ ಡಬಲ್ ಬರುತ್ತೆ ಬೆನಿಫಿಟ್ಟು. ಡಬಲ್ಲ, ಅದೊಂದು 10ರಷ್ಟು ಬರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ದುಡ್ಡನ್ನು ಸಂಪಾದನೆ ಮಾಡುವಂತಹ ಒಂದು ಚಮತ್ಕಾರಿ ವಿದ್ಯೆಯನ್ನು ಕಲ್ತ್ಕೋಬೇಕು. ನೀವು ತುಂಬ ಸುಲಭ, ಕಷ್ಟ ಅಲ್ಲ ನೋಡಿ. ಯಾವುದು ಕಷ್ಟ ಆಗುತ್ತೆ ಅಂತಂದರೆ, ಒಬ್ಬ ಕೂಲಿ ಮಾಡೋವಂಥವನು ನಾಳೆ ಮೂಟೆ ಹೊರಬೇಕಲ್ಲಪ್ಪ ಅಂತ ಅಂದ್ಕೊಬಿಟ್ರೆ ಅವನಿಗೆ ಬೆನ್ನು ನೋವು ಬರುತ್ತೆ. ಮೂಟೆ ತಾನೇ ಒತ್ತು ಬೀಸಾಕ್ತೀನಿ ಅಂತಂದರೆ ಅವ್ನಿಗೆ ನೋವು ಬರಲ್ಲ, ಗೊತ್ತಲ್ಲ? ಅದಕ್ಕೋಸ್ಕರ ನೀವು ಯಾವ ಉದ್ದೇಶ ಇಟ್ಟುಕೊಂಡು ದುಡ್ಡನ್ನ ಮಾಡ್ತಿರೋ ಉದ್ದೇಶ ಇಟ್ಕೋಬೇಕು. ನಾನು ಮನೆ ಕಟ್ಟೋಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂದರೆ ಆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಮಕ್ಕಳು ಓದ್ಸೋಕ್ಕೆ ಅಂತಂದರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಅದನ್ನು ಬಿಟ್ಟು ಉದ್ದೇಶನೇ ಇಲ್ಲದೆ ನೀವು ದುಡ್ಡು ಸಂಪಾದನೆ ಮಾಡೋಕ್ಕೋದ್ರೆ ಬಂದರೆ ಬರಲೇ, ಹೋದರೆ ಹೋಗ್ಲಿ ಬಿಡು ಅಂತ ಕೇರ್ಲೆಸ್ ಆಗುತ್ತೆ, ಗೊತ್ತಲ್ಲ? ಇದು ವಿಚಾರ. ಇನ್ನು ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮಗೆ ಆಸೆ ಅನ್ನೋಂಥದ್ದು ಈಡೇರ್ತಾ ಇಲ್ವಾ? ತುಂಬ ಕಷ್ಟಪಡ್ತೀನಿ, ಅದರ ಆಸೆ ಈಡೇರ್ತಾ ಇಲ್ಲ, ಅಂದ್ಕೊಂಡಿದ್ದು ಸಾಧಿಸೋಕ್ಕೆ ಆಗ್ತಾನೇ ಇಲ್ಲ. ಏನು ಮಾಡಬೇಕು? ನಾವು ಅಷ್ಟು ದಿನದಿಂದ ಆಸೆ ಇಟ್ಕೊಂಡಿದ್ದೀನಿ, ನಮ್ಗೆ ಇದೊಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಅಥವಾ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಇನ್ನೇನೋ ಒಂದು ಕೆಲಸ ಮಾಡಬೇಕು, ಅದು ಆಗ್ತಾನೇ ಇಲ್ಲ. ನಮ್ಮ ಆಸೆ ಪಟ್ಟಿದ್ದು ಏನು ಜೀವನದಲ್ಲೇ ಸಿಗೋದೇ ಇಲ್ವಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಇತ್ತು ಅಂದರೆ ಈ ಸರಳವಾದ ತಂತ್ರವನ್ನು ಮಾಡಿ ನಿಮ್ಗೆ ಆಸೆ ಪಟ್ಟಿದ್ದು 100% ನಿಮ್ಗೆ ಸಿಕ್ಕೇ ಸಿಗುತ್ತೆ. ಏನು ಆ ಒಂದು ತಂತ್ರ ಅಂತಂದರೆ, ಏನಿಲ್ಲ, ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಆ ತಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಬಿಳಿ ಸಾಸಿವೆಯನ್ನು ಹಾಕಿ, ಬಿಳಿ ಸಾಸಿವೆ ಸಿಗುತ್ತೆ, ಆ ತಟ್ಟೆ ತುಂಬ ಹಾಕಿ. ಅದಾದ ನಂತರ ಒಂದು ನೀಲಿ ಬಟ್ಟೆಯನ್ನು ಹಾಕಿ, ಕರ್ಚೀಫ್ ಎಷ್ಟಾಗಲೇ ಇದ್ದರೂ, ಬ್ಲೌಸ್ ಪೀಸ್ ಇದ್ದರೂ ಸಾಕು, ಅದನ್ನು ನೀಲಿ ಬಟ್ಟೆಯನ್ನು ಹಾಕಬೇಕು. ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಕಪ್ಪು ಸಾಸಿವೆಯನ್ನು ಹಾಕಬೇಕು. ಕೆಳಗಡೆ ಬಿಳಿ ಸಾಸಿವೆ ತಟ್ಟೆಯಲ್ಲಿ, ಮೇಲ್ಗಡೆ ಒಂದು ನೀಲಿ ಬಟ್ಟೆ, ಅದರ ಮೇಲೆ ಕಪ್ಪು ಸಾಸಿವೆಯನ್ನು ಹಾಕಬೇಕು. ಅದಾದ ನಂತರ ಬಿಲ್ವಪತ್ರೆಯನ್ನು, ಒಂದು ಹಿಡಿ ಬಿಲ್ವಪತ್ರೆಯನ್ನು ಅದರಲ್ಲಿ ಇಡಬೇಕು. ಇಟ್ಟು ಅದರ ಮೇಲೆ ಒಂದು ಚಿನ್ನದ ಉಂಗುರ ಅಥವಾ ಓಲೆ ಅಥವಾ ಏನೋ ಒಂದು ಚಿನ್ನದಕ್ಕೆ ಸಂಬಂಧಪಟ್ಟ, ಚಿನ್ನ ಇಲ್ಲಾಂದರೆ ಬೆಳ್ಳಿನಾರು ಇಡಬೇಕು. ಇಟ್ಟು ಅದರ ಮೇಲೆ ಖರ್ಜೂರವನ್ನು ಇಡಬೇಕು. ಒಣ ಖರ್ಜೂರ ತಿಳ್ಕೊಳ್ಳಿ, ಒಣ ಖರ್ಜೂರವನ್ನು ಇಡಬೇಕು. ಆ ಒಣ ಖರ್ಜೂರವನ್ನು ಇಟ್ಟು, ಅದೆಲ್ಲ ದೈವಶಕ್ತಿ ಇರುವಂಥದ್ದು, ಒಂದೊಂದು ವಸ್ತುಗಳು ಒಂದು ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಆ ಒಣ ಖರ್ಜೂರವನ್ನು ಇಟ್ಟು ನೀವೇನು ಮಾಡಿ, ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರೆತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ.
ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಅಂತಂದರೆ ನೀವು ಓಂ ಅಘೋರ ರುದ್ರಾಯ ನಮಃ ಅಂತ ಚಿನ್ನ ಮುದ್ರೆ ಹಿಂಗೆ ಇಟ್ಕೊಂಡು, ಎರಡು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಓಂ ಅಘೋರ ರುದ್ರಾಯ ನಮಃ, ಅಘೋರ ರುದ್ರಾಯ ನಮಃ, ಅಘೋರ ರುದ್ರಾಯ ನಮಃ ಅಂತ ಅದ್ರ ಮುಂದೆ ಜಪ ಮಾಡಬೇಕು, ಗೊತ್ತಲ್ಲ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಎಷ್ಟು ಸಾರಿ ಜಪ ಮಾಡಬೇಕು? 108 ಬಾರಿ ಜಪಿಸಬೇಕು. ಆ ಜಪಿಸಿದ ನಂತರ ಆ ಒಂದು ಖರ್ಜೂರವನ್ನು ಕೈಗೆ ತೆಗೆದುಕೊಂಡು ನೀವು ಅದು ಮತ್ತೆ ಸಂಕಲ್ಪ ಮುದ್ರೆಯನ್ನು ಇಟ್ಟು ನೀವೇನು ಮಾಡಿ 21 ಬಾರಿ ನಿಮ್ಗೇನು ಆಸೆಗಳಿದೆಯೋ ಅದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ಮನಸ್ಸು ಯಾವುದೇ ರೀತಿಯಂಥ ಒಂದು ವಿಚಲಿತ ಆಗದೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಖರ್ಜೂರವನ್ನು ಇಟ್ಕೊಂಡು. ಅದಾದ ನಂತರ ಒಳಗಡೆ ಇರುವಂಥ ಬೀಜವನ್ನು ಬಿಡಿಸಿ ಒಣ ಖರ್ಜೂರ ನೀವು ಕಣ್ಣಿಗೊತ್ಕೊಂಡು ನನಗಿದು ಇಷ್ಟ ಈಡೇರಲೇಬೇಕು ಅಂತ ನೀವು ಅದನ್ನು ಸೇವನೆ ಮಾಡಬೇಕು. ಈ ಒಂದು ನೀವು ಜಪ ಮಾಡಿ ಸೇವನೆ ಮಾಡ್ತಂಥದ್ದು ಖರ್ಜೂರ, ಅದು ಈ ಒಂದು ವಿಶೇಷ ಹಬ್ಬದ ದಿನ, ಶಿವರಾತ್ರಿ ಹಬ್ಬದ ದಿನ ಅದು ಹೋಗಿ ನಿಮ್ಮ ರಸರಕ್ತ ಮೂಳೆ ಮಾಂಸಗಳಿಗೆಲ್ಲ ಅದು ಸ್ಪ್ರೆಡ್ ಆಗುತ್ತೆ. ಅಂದರೆ ಆ ಒಂದು ನೀವು ಏನೇ ಆಹಾರ ತಿನ್ನೋ ರಸರಕ್ತ ಮೂಳೆ ಮಾಂಸ ಮಜ್ಜಾಗೆ ಕನ್ವರ್ಟ್ ಆಗುತ್ತೆ, ಇದು ಆಗೋಗುತ್ತೆ. ಆವಾಗ ನಿಮ್ಮ ಆಸೆಗೆ ಏನು ಈಡೇರುತ್ತೋ ಅದ್ರ ಕಡೆಗೆ ನಿಮ್ಮ ದೇಹ ಕರ್ಕೊಂಡೋಗುತ್ತೆ, ನಿಮ್ಮ ಮನಸ್ಸು ಕರ್ಕೊಂಡು ಹೋಗುತ್ತೆ, ನಿಮ್ಮ ಆತ್ಮ ಕರ್ಕೊಂಡು ಹೋಗುತ್ತೆ. ಯಾಕೆ ಅದೆಲ್ಲ ರಕ್ತ ಆಗಿ ಕನ್ವರ್ಟ್ ಆಗಿರುತ್ತೆ. ರಸ ಮೂಳೆ ಮಾಂಸ ಇದೆ ನಿಮ್ದು ಏನೇ ಆದರೂ ಆ ಒಂದು ಉದ್ದೇಶ ಈಡೇರಲೇಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರ್ತದೆ. ನೀವೇನೇ ತಿಂದ ಆಹಾರ ಅದು ಮನಸ್ಸಾಗುತ್ತೆ. ನೀವು ಖಾರ ತಿಂದರೆ ಕೋಪ ಬರುತ್ತೆ, ಯಾಕಂದರೆ ಮನಸ್ಸು ಮೈಂಡು ಡೈವರ್ಟ್ ಆಗುತ್ತೆ, ಮೆದುಳು, ತಿಳ್ಕೊಳ್ಳಿ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ನೀವು ಅಂದ್ಕೊಂಡಿರೋಂಥ ಆಸೆ ಈಡೇರೋದ್ರಲ್ಲಿ 2 ಮಾತಿಲ್ಲ, 48 ದಿನದಲ್ಲಿ ಆಗುತ್ತೆ ಅಲ್ಲ. ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾರ್ಯಾರಿಗೆ ಒಳ್ಳೆಯದಾಗಬೇಕು, ಮನಸ್ಸಲ್ಲಿರೋಂಥ ಆಸೆ ಈಡೇರಬೇಕು, ಮಿಸ್ ಮಾಡದೆ ನೀವು ಓಂ ಅಘೋರ ರುದ್ರಾಯ ನಮಃ ಅಂತ ಬರೆದು ನಿಮ್ಮ ಹೆಸರನ್ನ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರ ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಲ್ಲ. ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆನ ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ.
ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ, 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.